ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಕೂಲ್ ಮಕ್ಕಳಿಗೆ ಆಧಾರ್ ಕಾರ್ಡ್ ಇಲ್ಲ, ನಮಗೆ ಸ್ಕಾಲರ್ಶಿಪ್ ಅದರಿಂದ ಬರ್ತಾ ಇಲ್ಲ ಅಂತ ಒಂದು 3 ಜನ ಬಂದಿದ್ರು. ಅವರಿಗೆ ಇಮಿಡಿಯೇಟ್ ಆಗಿ ಏನೇನು ಇಶ್ಯೂಸ್ ಇತ್ತು ಅದನ್ನು ಸಾಲ್ವ್ ಮಾಡಿದ್ವಿ. ಒಂದು ಎಂಡೋರ್ಸ್ಮೆಂಟ್ ಕೂಡ ತಹಸೀಲ್ದಾರಿಂದ ಕೊಟ್ಟು ಅಪ್ಲೋಡ್ ಮಾಡಿ ಆಧಾರ್ ಕಾರ್ಡ್ ಕೂಡ ಅವರಿಗೆ ಪ್ರಿಂಟ್ ಮಾಡಿ ಇವತ್ತು ನಾವು ಕೊಡ್ತೀವಿ. ಆಮೇಲೆ ಆನ್ ಪ್ರಯಾರಿಟಿ ಬೇಸಿಸು ಯಾವ BPL ಹೌಸ್ ಹೋಲ್ಡ್ಸ್ಗೆ ಕಾರ್ಡ್ ಬೇಕು ಅದು ಕೂಡ ರೇಷನ್ ಕಾರ್ಡು ನಮ್ಮ JD ಫುಡ್ ಕೂಡ ಇಲ್ಲಿ ಇದ್ದಾರೆ, ಅವರು ಕಾರ್ಡ್ಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಏನು ನಾವು ಜನಸಂಪರ್ಕ ಸಭೆ ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 20% ಇಮಿಡಿಯೇಟ್ ಆಗಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ವಿ. ಮಿಕ್ಕಿದ್ದು ಏನು ಲಾಂಗ್ ಸ್ಟ್ಯಾಂಡಿಂಗ್ ಇಶ್ಯೂಸ್ ಇದೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ನಾನು ಕೂಡ ಎಲ್ಲ ಎಂಟ್ರಿ ಮಾಡಿದ್ದೀವಿ ಮತ್ತು ನಮ್ಮ ಸಾಫ್ಟ್ವೇರಲ್ಲಿ ಕೂಡ ಏನೇನು ಸಮಸ್ಯೆಗಳು ಬರ್ತಾ ಇದೆ ಆ ಅರ್ಜಿಗಳನ್ನು ನಾವು ಎಂಟ್ರಿ ಮಾಡ್ತೀವಿ ಮತ್ತು ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ವಿ ವಿಲ್ ಟೇಕ್ ಆ್ಯಕ್ಷನ್. ಅದನ್ನು ನಾನು ಕೊಡೋದು ನಿಮಗೆ ಕೊಟ್ಟಿರೋ ಡೆಡ್ಲೈನ್ ಮಂಗಳವಾರ 10ನೇ ತಾರೀಕು ಒಳಗಾಗಿ ನಾವು ಕೊಡಬೇಕು. ಎಲ್ಲಿಂದ ಬಂತು ಯಾರು ಮುಂಚೆ ಎಲ್ಲ ರೆವ್ಯೂ ಮಾಡುವಾಗ ಯಾಕೆ ಆಚೆ ಬಂದಿರಲಿಲ್ಲ? ನನಗೆ ಸಂಪೂರ್ಣ ಮಾಹಿತಿ ಬರಬೇಕು. ಅದೊಂದು ಸ್ಕೆಚ್ ಯಾರು ಕಲ್ಯಾಣಗಳಿದ್ದಾರೆ, ಎಷ್ಟು ಮನೆಗಳಿದ್ದಾವೆ ಎಲ್ಲ ಬರಬೇಕು. ಸರ್ವೆ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಹದ್ಬಸ್ ಇರ್ಬೋದು, ಲೆವೆನಿ ಸ್ಕೆಚಸ್ ಇರ್ಬೋದು, ಸ್ವಲ್ಪ ವಿಳಂಬ ಆಗುವುದು ನಾವು ಇವತ್ತು ನಮಗೆ ಅದು ಗೊತ್ತಾಯಿತು. ಇದು ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು ಅಂತ DDLR ಹತ್ರ ನಾನು ಚರ್ಚೆ ಮಾಡ್ತೀನಿ. DDLR ಅವರು ಹೇಳುವುದು ದರ್ಖಾಸ್ತು ಕೋಡಿಯಲ್ಲಿ ನಾವು ಗಮನ ಹರಿಸ್ತಾ ಇದ್ವಿ, ಹಾಗಾಗಿ ಇದು ಅರ್ಜಿಗಳೆಲ್ಲ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ. ಬಟ್ ಈಗ ದರ್ಖಾಸ್ತು ಕೋಡಿ ಕೂಡ ಆಲ್ಮೋಸ್ಟ್ ಕಂಪ್ಲೀಷನ್ಗೆ ಬಂದಿದೆ, ಹಾಗಾಗಿ ಇದನ್ನು ಆನ್ ಪ್ರಯಾರಿಟಿ ಮಾಡೋಕ್ಕೆ ನಾನು ಸೂಚನೆ ಕೊಡ್ತೀನಿ. ಸೊ ನಾವು ಈ ಥರ ತಾಲೂಕಿಗೆ ಬಂದಾಗ ಒಟ್ಟಾರೆಯಾಗಿ ಎಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಅಥವಾ ಯಾವ ಒಂದು ಭಾಗದಲ್ಲಿ ಸಮಸ್ಯೆ ಇದೆ ಅಂತ ನಮಗೂ ಸ್ವಲ್ಪ ಗೊತ್ತಾಗುತ್ತೆ. ಅದನ್ನು ಇಟ್ಕೊಂಡು ನಾವು ಮುಂದಿನ ಕ್ರಮ ನಾವು ತಗೊಳ್ತೀವಿ. ಖಂಡಿತ ನಾವು ಆ್ಯಡ್ ಮಾಡಿ ಕೊಡ್ತೀವಿ. ಈಗ ನೋಡಿ, ನಾವು ಇಡೀ ರಾಜ್ಯದಲ್ಲಿ ಸುಮಾರು 1000 ಆಯ್ಕೆ ಮಾಡಿರೋ ಒಂದೇ ಜಿಲ್ಲೆ ತುಮಕೂರು. ಇದು ಕೈ ಬಿಟ್ಟು ಹೋಗಿದೆ. ಯಾರು ಕೈ ಬಿಟ್ಟು ಹೋಗಿದ್ದಾರೆ ನಾವು ರಿವ್ಯೂ ಮಾಡಬೇಕಲ್ಲ, ಮಾಡ್ಬಿಟ್ಟು ಈಗ ನಾವು ಸೇರಿಸ್ತೀವಿ. ನೋಡಿ, ಇಡೀ ಜಿಲ್ಲೆಯಲ್ಲಿ 22,000 ಹಕ್ಕುಪತ್ರಗಳು ರೆಡಿ ಇದೆ. ಹೌದು, ಹಾಗಲವಾಡಿಯಲ್ಲಿ ಮತ್ತು ಕಡಬ ಅಲ್ಲಿ ಈ 2 ಹೋಬಳಿಯಲ್ಲಿನೇ ನಮಗೆ ಹೆಚ್ಚು ಸಮಸ್ಯೆಗಳು, ಅದು ದಾರಿ ಇರ್ಬೋದು, ಕೋಡಿ ಇರ್ಬೋದು, ಸಮಸ್ಯೆಗಳು ಬರ್ತಾ ಇದೆ. ಸಂಬಂಧಪಟ್ಟ VA RIಗಳಿಗೆ ನಾವು ಸೂಚನೆ ಕೊಡ್ತೀವಿ. ಆದರೆ ಕಳ್ಳಿಪಾಳ್ಯ ಈ ಒಂದು ಜಾಗದಲ್ಲಿ ಸುಮಾರು ಬೆಸ್ಕಾಮಿಂದ ಎರಡು ಇಶ್ಯೂಸ್ ಇವತ್ತು ಬಂದಿದೆ. ಅಂದರೆ ಒಂದು ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ವಯರ್ಸು ಸ್ವಲ್ಪ ಲೋ ಹ್ಯಾಂಗಿಂಗ್ ಇದೆ ಮತ್ತು ಒಂದು ಹಳೆಯ OHT ಟ್ಯಾಂಕ್ ಹತ್ರನೂ ಹೈ ಟೆನ್ಷನ್ ವಯರಲ್ಲಿ ಲೈವ್ ಆಗಿ ಹೋಗ್ತಾ ಇದೆ ಅಂತ ಸಾರ್ವಜನಿಕರು ಬಂದು ದೂರು ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಬೆಸ್ಕಾಂ ತುಮಕೂರು ಅವರಿಗೆ ಹೇಳಿ ಕಳ್ಳಿಪಾಳ್ಯದಲ್ಲಿ ಈ ಥರ ಎರಡು ಇಶ್ಯೂಸ್ ಬಂದಿರೋದ್ರಿಂದ ಅಲ್ಲಿರುವ ಆಫೀಸರ್ಸ್ ಜನರಿಗೆ ಸ್ಪಂದಿಸ್ತಾ ಇಲ್ವೋ ಏನು ಅಂತ ಚೆಕ್ ಮಾಡಿ ಅಂತ ಅವರಿಗೆ ಸ್ಪಾಟ್ಗೆ ಕಳಿಸಿದ್ದೀವಿ. ಪಂಚಾಯತಲ್ಲಿ ಈ ಸ್ವಲ್ಪ ಸಮಸ್ಯೆ ಇದೆ ಅಂತ ತಾವು ಹೇಳಿದ್ದೀರಾ. ನಾವು ಚೀಫ್ ಆಫೀಸರ್ಗೆ ಸೂಚನೆ ಕೊಡ್ತೀವಿ, ಯಾವ ರೀತಿಯಲ್ಲಿ ಕೂಡ ಮಧ್ಯವರ್ತಿಗಳು ಇದರಲ್ಲಿ ಭಾಗಿಯಾಗಬಾರ್ದು ಅಂತ ನಾವು ಕಟ್ಟುನಿಟ್ಟಾಗಿ ಸೂಚನೆ ಕೊಡ್ತೀವಿ. ಎರಡನೇದು, ಇದು ಒಂದು ಆಂದೋಲನ ರೀತಿಯಲ್ಲಿ ವಾರ್ಡ್ ವೈಸ್ ಈ ಸ್ವತ್ತಿಗೆ ಈಗ ಕಾರ್ಪೊರೇಷನ್ ಕಮಿಷನರ್ ತುಮಕೂರು ಅವರು ಈ ಥರ ಒಂದು ಮಾಡೋಕ್ಕೆ ಹೋಗ್ತಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ವಾರ್ಡ್ ವೈಸ್ ಒಂದು ಆಂದೋಲನ ಮಾಡಿ ಅಂತ ನಾನು ಸೂಚನೆ ಕೊಡ್ತೀನಿ.